ಮಾತೇಳಿನಿ. ಇವತ್ತಿಗೂ ನನಗೆ ಅನುಮಾನ ಇದೆ, EVM ಮಷೀನಿಂದ ಇವರು ಗೆಲ್ತಾ ಇದ್ದಾರೆ. EVM ಮಷೀನ್ ಓಟ್ ಚೋರಿನೂ ಒಂದು ಪಾಲ್ಟು, EVM ಮಷೀನು ಒಂದು ಪಾಲ್ಟು. ಇದು ಓಟ್ ಚೋರಿದು ಒಂದು ಪಾಲ್ಟು, EVM ಮಷೀನು. ತಮಗೆ ಎಲ್ಲೆಲ್ಲಿ ಬೇಕಾಗೈತೆ ಅಲ್ಲೆಲ್ಲೇ ಚುನಾವಣೆ ಆಯೋಗದ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇದನ್ನ ಚುನಾವಣೆಯನ್ನು ನಡೆಸ್ತಾ ಇದ್ದಾರೆ. ಅವಾಗ ಯಾಕಾಗಿತ್ತು ಅನ್ನೋದಕ್ಕೆ ಅದಕ್ಕೊಂದು ಹೇಳ್ತೀನಿ. ಅವಾಗ ಈ ಯಡಿಯೂರಪ್ಪನ ಫ್ಯಾಮಿಲಿ ಬಗ್ಗೆ, BJP ಲೀಡರ್ ಬಗ್ಗೆನೇ ಬೇಸರಿತ್ತು ಕೇಂದ್ರ ಸರ್ಕಾರದವ್ರಿಗೆ. ಹಂಗಾಗಿ ಇಲ್ಲೇನು ಮಾಡಕ್ ಹೋಗಿಲ್ಲ ಅವರು. EVM ಇಲ್ಲಿ ಟಚ್ ಮಾಡಕ್ ಹೋಗಿಲ್ಲ. ಅದೇ ನೀವು MP ಎಲೆಕ್ಷನ್ ಟಚ್ ಮಾಡಿದ್ದಾರೆ, ಮತ್ತೆ ಮಾಡಿದ್ದಾರೆ. 400 ಅವ್ರು ಹೇಳೋದೊಂದು ಮಾಡೋದೊಂದು, ಅದೇ BJP ಸ್ಟ್ರಾಟಜಿ. ಅವ್ರು ಯಾವಾಗಲೂ ಸತ್ಯ ಯಾರ ಮುಂದೆ ಹೇಳಂಗಿಲ್ಲ. ನೋಡ್ರಿ, ಬಿಹಾರದೊಳಗೆ 3ನೇ ಸತ್ಯ ಏನು ಇವರು ಇಡೀ ಬಿಹಾರ ಬದಲಾವಣೆ ಮಾಡಿಬಿಟ್ಟಾರ ಎರಡು ವರ್ಷದ ಅವಧಿಯೊಳಗೆ. ಅದನ್ನ ಹೇಳಕತ್ತೀನಿ. ಅವರು ವಂಶತೆ ಇವ್ರ ಜೊತೆಗೆ ಸೇರ್ವೆ ಆಗಿದ್ರು, ವಂಶತೆ ಆಗಿದ್ರು. ಈಗಿಲ್ಲೇ 15 ಸತಿ 3 ಸತಿ, ಹೌದೌದು 3 ಸತಿ ಆದ್ರೂ ಇವ್ರಿಗೆ ಏನು NT ಇನ್ಕಮ್ ಮುಂಚೆನೇ ಇಲ್ಲ. ಅದು ಎಂತ ಆಡಳಿತ ಮಾಡಕತ್ತಾರ. ನಾವಂತೂ ನೋಡಕತ್ತೀವಪ್ಪ. ನಾನು 3 ಸತಿ ಮಂತ್ರಿಯಾಗಿ ಕೆಲಸ ಮಾಡೀನಿ, ಶಾಸಕನಾಗಿ ಕೆಲಸ ಮಾಡೀನಿ, ವಿರೋಧ ಪಕ್ಷದಾಗ ಕೆಲಸ ಮಾಡೀನಿ. ಇದು ಅದ್ಭುತ ಬಿಡು ಇವ್ರದ್ದು. EVM ಮಷೀನ್ ಇಂಥ ಪರಿ ಮಾಡಿದ್ರೆ ಗೆಲ್ತಾರ. EVM ಮಷೀನ್ ಬಗ್ಗೆ ನನಗೆ ಪೂರ್ಣ ಪ್ರಮಾಣದ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಬೈ ಎಲೆಕ್ಷನ್ದಾಗ ಯಾಕೆ ಗೆಲ್ತೀವಿ ನಾವು? ಬೈ ಎಲೆಕ್ಷನ್ದಾಗ ಆಡಳಿತ ಪಕ್ಷ ಯಾವ್ದಿರುತ್ತೆ ಅವ್ರ ಅಭ್ಯರ್ಥಿ ಹಂಗಿಲ್ಲ. ನೀವು ಬೈ ಎಲೆಕ್ಷನ್ದೊಳಗೆ ನಾವು ಗೆಲ್ತೀವಿ ಕಾಂಗ್ರೆಸ್ಸು, ಅಲ್ಲೇ ಯಾವುದೋ ಮಷಿನ್ ಕೆಲಸ ಮಾಡಂಗಿಲ್ಲ. ಇವು ಇಲೆಕ್ಷನ್ ಆದ್ನ್ಯಾಗ ಎಲ್ಲ ಅವರೇ ಗೆಲ್ತಾರೆ. ಎದಕ್ಕಂದ್ರೆ ಇದು ಮಷಿನ್. ನಾನು ಕೇಳ್ತೀನಿ ಇವತ್ತು ನೀವು ರಾಜಕೀಯವಾಗಿ ನಾವು 100% ಪೂರ್ಣ ಪ್ರಮಾಣದ ಪ್ರಾಮಾಣಿಕರು ಅನ್ನಂಗಿದ್ರೆ EVM ಮಷೀನ್ ತೆಗೆದ್ಬಿಡ್ರಿ. ಎಲ್ಲ ರಾಜ್ಯದಾಗೂ ಒಂದ್ಸತಿ ಆಗ್ಬಿಡ್ಲಿ, ಎಲ್ಲ ರಾಜ್ಯದಾಗ ಆಗ್ಬಿಡ್ಲಿ. ಏನಂತ ಇದನ್ನ ಬ್ಯಾಲೆಟ್ ಪೇಪರ್ ಸರ್. ಈಗ ಕಾನೂನು ಹೋರಾಟನೂ ಮಾಡಿದ್ದೀವಿ, ಅದಕ್ಕೇನು ಉತ್ತರ ಬಂತು? ಏನು ಬಂದಿಲ್ಲ. ಅದನ್ನು ಹೋರಾಟ ಮಾಡೀವಿ. ಈಗ ಅದಕ್ಕೆ ನಾವೀಗ ನಾಳೆ ಹೇಳ್ತೀವಲ್ಲ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ನಗರಸಭೆ, ಪಟ್ಟಣ ಪಂಚಾಯತಿ ಇವನ್ನ ಬ್ಯಾಲೆಟ್ ಮಾಡ್ತೀವಿ ಅಂತಂದು ಈಗಾಗಲೇ ಪತ್ರ ಬರ್ದೀವಿ. ಚುನಾವಣಾ ಆಯೋಗದವ್ರು ಒಪ್ಕೊಂಡಿದ್ದಾರೆ. ಮಾಡೋಣ. ಯಾರು ನೋಡ್ರಿ, ಯಾರು ಮಾಡಕ್ ಸಾಧ್ಯತೆ ಐತೆ? ಜನರ ಕೈಯಾಗಿ ನಿಂತು ಓಟ್ ಹಾಕಂತದ್ದು ಇರ್ತೈತಿ ಬ್ಯಾಲೆಟ್ ಪೇಪರ್. EVM ಮಷೀನ್ ಸರ್, ಇದು ಮೊಬೈಲ್ ಯಾರ್ದು ಸರ್? ಇದು ನಾವು ಕಂಡುಹಿಡಿದಿದ್ದಲ್ಲ. ಇಲ್ಲೇ ಕುಂತು ಏನು ಬೇಕಾದ್ರೂ ಮಾಡ್ತೀವಿ. ಈ ಸದ್ಯ ನೀವು ಎಲ್ಲೇ ಇದ್ದೀರಿ, ಎಲ್ಲಿ ಕುಂತೀರಿ ಅನ್ನೋದನ್ನು ಈ ಮೊಬೈಲ್ದಾಗ ತಿಳ್ಕೊಬೋದು. ಇದನ್ನು ಕಂಡುಹಿಡಿದಾರೆ ನಾವಲ್ಲ. ಬ್ಯಾಲೆಟ್ ಪೇಪರ್ ಕಂಡುಹಿಡಿದಾರೆ ಯಾರು? ಮನುಷ್ಯರಲ್ಲ. ಮತ್ತು ಅದನ್ನು ಕಂಡುಹಿಡಿದೀವಿ ಅಂದ್ರೆ ಇದನ್ನ ಯಾಕೆ ಕಂಡುಹಿಡಿಯೋಕ್ಕಾಗಲ್ಲ? ಇಲ್ಲ, ಅದನ್ನು ಹ್ಯಾಕ್ ಮಾಡೋದನ್ನು ತೋರ್ಸೋಕೆ ಮುಂದೆ ಬರೋಕ್ಕೆ ಕಷ್ಟ ಐತಿ ಜನ. ಕೆಲವೊಂದಿಷ್ಟು ಕಾನೂನು ತೊಡಕುಗಳು ಇದಾವೆ. ನಾನೇನನ್ನೋದು, ಇವನ್ನ ನೀವು ಬಿಟ್ಟು ಈಗ ಜಪಾನ್ ಅಂತ ದೇಶದೊಳಗೆ ಬ್ಯಾನ್ ಮಾಡಿದಾರ. ಅಮೇರಿಕದಾಗಂಥದ್ದು ಇಲ್ಲ. ಬೇರೆ ಬೇರೆ ದೇಶದಾಗಿಲ್ಲ, ನಮ್ಮ ದೇಶದಾಗ ಯಾಕ? ನಾವು ಕಾಂಗ್ರೆಸ್ದವರು ನಾವು ಇಂಥದ್ದು ಮಾಡೋಕ್ಕೆ ಗೊತ್ತಿಲ್ಲ ಅನ್ನೋದಕ್ಕೆ ನಾವು ತಂದ್ವಿ. ಇಂಥ ದುಡ್ಡು ಬುದ್ಧಿವಂತ ಪುಣ್ಯಾತ್ಮರು ಮುಂದೆ ಬರ್ತಾರಲ್ಲ, ನಮಗೆ ಗೊತ್ತಿದ್ದಿಲ್ಲ. ಇಂತಿಂಥ ಪುಣ್ಯಾತ್ಮರು ಬರ್ತಾರಂತ ನನಗೆ ಗೊತ್ತಿದ್ದಿಲ್ಲ. ಎಸ್, ದಯಮಾಡಿ ನಾನು ಹೇಳಿದ್ದಿಲ್ಲ.